ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನಾವು ಶುಂಠಿ ಕುರಿತಾಗಿ ಮಾತನಾಡೋಣ. ಶುಂಠಿ ಅಂದರೆ ಏನು? ಹಸಿ ಅಲ್ಲ ಅಂತ ಕೂಡ ಕರೀತಾರೆ. ಇದನ್ನು ಹೇಗೆ ಬೆಳೀತಾರೆ? ಏನು ಅವಶ್ಯಕತೆ ಇದೆ? ಯಾಕೆ ಇದನ್ನು ಬೆಳಿಬೇಕು? ಹೇಗೆ ಬೆಳಿಬೇಕು? ಮಾರ್ಕೆಟ್ ಹೇಗಿದೆ ಅಂತ ನೋಡೋದಾಯಿತು ಅಂತ ಹೇಳಿದರೆ, ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಶುಂಠಿ ಬೇರೋದು. ಆಮೇಲೆ ಇದು ಸಸಿ. ಶುಂಠಿ ಜೆಂಜಿಬೆರೇಸಿ ಎಂಬ ಕುಟುಂಬಕ್ಕೆ ಸೇರಿದಂಥ ಒಂದು ಬಹುವಾರ್ಷಿಕ ಗಿಡ ಅಥವಾ ಮೂಲಿಕೆ ಅಂತ ಹೇಳ್ಬೋದು. ಇದರ ಗಡ್ಡೆಗಳು ಸಾಂಬಾರ ಪದಾರ್ಥಕ್ಕಾಗಿ ಬಳಸಲಾಗ್ತದೆ. ಪ್ರಪಂಚದಲ್ಲಿ ಭಾರತವು ಶುಂಠಿ ಉತ್ಪಾದನೆಯಲ್ಲಿ ಪ್ರಮುಖ ದೇಶವಾಗಿದೆ ಅಂತ ಹೇಳ್ಬೋದು. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ, ಉದಾಹರಣೆಗೆ ಕೇರಳ, ಕರ್ನಾಟಕ, ಮೇಘಾಲಯ, ಅರುಣಾಚಲ ಪ್ರದೇಶ, ಮಿಜೋರಾಂ, ಸಿಕ್ಕಿಂ, ನಾಗಾಲ್ಯಾಂಡ್ ಮತ್ತು ಒರಿಸ್ಸಾ ಎಲ್ಲ ದೇಶಗಳಲ್ಲಿ ಬೆಳೀತಾರೆ. ಪ್ರಪಂಚದಾದ್ಯಂತದ 70% ಈ ಏನು ಶುಂಠಿ ಅಂತ ಹೇಳ್ತೇವೆ, ಈ ಶುಂಠಿಯನ್ನು 70% ಅಷ್ಟು ಶುಂಠಿಯನ್ನು ಭಾರತವನ್ನೇ ಬೆಳೀಲಾಗ್ತದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮಣ್ಣು ಮತ್ತು ಹವಾಗುಣದ ಕುರಿತಾಗಿ ಮಾತನಾಡೋದಾಯಿತು ಅಂತ ಹೇಳಿದರೆ, ಇದಕ್ಕೆ ಸಾಕಷ್ಟು ನೀರು ನಿಲ್ಲುವಂಥ ಪರಿಸ್ಥಿತಿ ಇರಬಾರ್ದು. ನೀರು ಚೆನ್ನಾಗಿ ಬಸಿದು ಹೋಗುವಂಥ ಮಣ್ಣಿರಬೇಕು. ಉದಾಹರಣೆಗಾಗಿ ಮರಳು ಮಿಶ್ರಿತ ಜೇಡಿ ಗೋಡು ಮಣ್ಣಿರ್ಬೋದು, ಕೆಂಪು ಗೋಡು ಮಣ್ಣಿರ್ಬೋದು, ಜಂಬಿಟ್ಟಿಗೆ ಮಣ್ಣಿರ್ಬೋದು. ಇಂಥ ಬೆಳೆಗೆ ಇದು ಶುಂಠಿ ಬೆಳೆಗೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. ಸಾವಯವ ಪದಾರ್ಥಗಳು ಅಧಿಕವಾಗಿ ಹುಡಿ ಹುಡಿಯಾಗಿ ಗೋಡು ಮಣ್ಣು ಸೂಕ್ತವಾಗಿರ್ತದೆ. ಅದಕ್ಕೆ ಇದನ್ನು ಕೋಕೋ ಪಿಟ್ಟಲ್ಲಿ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ. ಪಾಟ್ ಕಲ್ಚರಿಂಗು ಮತ್ತು ಅಥವಾ ಹೈಡ್ರೋಫೋನಿಕ್ ಜಿಂಜರ್ ಕುರಿತಾಗಿ ಏನಾದರೂ ಮಾತನಾಡೋಕ್ಕೆ ಇಷ್ಟಪಟ್ಟಿದ್ದರೆ ಮೆಸೇಜಲ್ಲಿ ತಿಳಿಸಿದರೆ ಅದನ್ನು ಕೂಡ ಕವರ್ ಮಾಡಲಾಗ್ತದೆ. ಈ ಬೆಳೆಯು ಬಹಳ ಪೋಷಕಾಂಶವನ್ನು ಉಳ್ಳದ್ದಾಗಿರುತ್ತೆ ಹಾಗೂ ಇದಕ್ಕೆ ಪೋಷಕಾಂಶ ಕೂಡ ಚೆನ್ನಾಗಿರೋ ಮಣ್ಣು ಬೇಕಾಗ್ತದೆ. ಶುಂಠಿ ಬೆಚ್ಚಗಿನ ಮತ್ತು ಆರ್ದ್ರ ಹವಾಮಾನದಲ್ಲಿ ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದವರೆಗಿನ ಪ್ರದೇಶದಲ್ಲಿ ಬೆಳೀತದೆ. ಶುಂಠಿಯನ್ನು ನೀರಾವರಿಯಲ್ಲೂ ಬೆಳಿಬೋದು, ಮಳೆಯಾಶ್ರಿತದಲ್ಲೂ ಬೆಳಿಬೋದು. ಆದರೆ ಒಣ ಹವೆ ಯಾವ ಕೊಯ್ಲು ಮಾಡ್ತೇವೋ ಮತ್ತು ಬಿತ್ತೇವೋ ಆಗ ಒಣ ಹವೆ ಇದ್ದು ಮಿಕ್ಕಿದ ಸಮಯದಲ್ಲಿ ಒಳ್ಳೆಯ ಮಳೆ ಇದ್ದರೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು. ಇನ್ನು ತಳಿಗಳು ಯಾವ್ಯಾವ ಬೆಳೀಲಾಗ್ತದೆ ಅಂತ ಹೇಳಿದರೆ, ಬೇರೆ ಬೇರೆ ಪ್ರದೇಶದಲ್ಲಿ ಹಲವಾರು ಶುಂಠಿಗಳನ್ನು ಬೆಳೀಲಾಗ್ತದೆ. ಅವುಗಳ ಎಲ್ಲಿ ಬೆಳೀತಾರೋ ಅದರ ಮೇಲೇ ಅವುಗಳ ಹೆಸರುಗಳನ್ನು ನಿಶ್ಚಿತಪಡಿಸಲಾಗಿದೆ. ಉದಾಹರಣೆಗೆ ಮಾರನ್, ಕುರಪ್ಪಂಪಾಡಿ, ಯರ್ನಾಡ್, ವೈನಾಡ್, ಹಿಮಾಚಲ್, ಅಶ್ವತಿ, ಅಥೀರ, ಕಾರ್ತಿಕ್, ನಾಡಿಯಾ ಇಂಥ ಪ್ರಮುಖ ಇವೆಲ್ಲ ದೇಸಿ ತಳಿಗಳು. ಇನ್ನು ರಿಯೋ ಡಿ ಜೆನಿರಿಯೋ ಅಂತಕ್ಕಂಥದ್ದು ವಿದೇಶಿ ತಳಿ ಇದೆ. ಆಫ್ಕೋರ್ಸ್ ಅದು ಹೇಳ್ಬೋದು ನಾವು, ಏನು ಅದು ಬೆಳೀತಾ ಇರೋದೇ ರಿಯೋ ಜೆನೆರಿಯೋ ಜಾಗದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಶುಂಠಿ ಸುಧಾರಿತ ತಳಿಗಳು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದು ಕೆಲವು ತಳಿಗಳಿದೆ. ಉದಾಹರಣೆಗೆ ICSRನಿಂದ ವರದಾ ಬಂದಿದೆ. ICSRನಿಂದ ಮಹಿಮಾ, ರಜತ ಅಂತ ಬಂದಿದೆ. ಅದಲ್ಲದೆ ಸುಪ್ರಭಾ, ಸುರುಚಿ, ಸುರವಿ, ಹಿಮಗಿರಿ ಈ ರೀತಿ ಬೇರೆ ಬೇರೆ ಸುಧಾರಿತ ತಳಿಗಳನ್ನು ಕಂಡುಹಿಡಿಯಲಾಗಿದೆ. ಅದಲ್ಲದೆ ಸ್ಥಳೀಯ ತಳಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ಹೇಳಿದರೆ ಚೀನಾ, ಅಸ್ಸಾಂ, ಮಾರನ್, ಹಿಮಾಚಲ್, ನಾಡಿಯಾ, ರಿಯೋ ಡಿ ಜನರಿಯೋ ಅವುಗಳನ್ನು ಸ್ಥಳೀಯವಾಗಿಸಿಕೊಂಡಿದ್ದೇವೆ. ಬಿತ್ತನೆ ಸಮಯ ಯಾವಾಗಿರಬೇಕು ಅಂತ ಹೇಳಿದರೆ, ಹೆಚ್ಚು ಕಮ್ಮಿ ಪಶ್ಚಿಮ ತೀರ ಪ್ರದೇಶದಲ್ಲಿ ಮಳೆಗಾಲ ಆರಂಭ ಆದಾಗ, ಅಂದರೆ ಮೇ ತಿಂಗಳಲ್ಲಿ, ಮೇದಿಂದ ಫಸ್ಟ್ ವೀಕ್ ಆಫ್ ಜೂನ್ ಅಂತ ಹೇಳ್ಬೋದು. ಆವಾಗ ತುಂಬ ಚೆನ್ನಾಗಿ. ಇನ್ನು ಮಳೆಯಾಶ್ರಿತದಲ್ಲಾದರೆ ಫೆಬ್ರವರಿ ಮಾರ್ಚಲ್ಲಿನೂ ಕೂಡ ಹಾಕ್ಕೊಳ್ಬೋದು. ಇದನ್ನು ನಾಟಿ ಮಾಡ್ಕೋಬೋದು. ಜಮೀನು ಹೇಗೆ ತಯಾರಿಸ್ಕೊಳ್ಳೋದು ಅಂದರೆ, ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ 4-5 ದಾರಿ ಬೇಸಿಗೆಯಲ್ಲೇ ಚೆನ್ನಾಗಿ ಉಳುಮೆ ಮಾಡ್ಕೊಂಡು 4 ಬಾರಿ ಉಳುಮೆ ಮಾಡ್ಕೊಂಡು ಚೆನ್ನಾಗಿ ಮಣ್ಣನ್ನು ಅಗೆದು ಪುಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಹೇಗೆ ರೆಡಿ ಇಟ್ಕೋಬೇಕು ಅಂದರೆ, 1 ಮೀಟ್ರ್ ಅಗಲ, 15 ಸೆಂಟಿಮೀಟರ್ ಎತ್ತರ ಮತ್ತು ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದವನ್ನು ಮಾಡಿಕೊಂಡು ಸಸಿ ಮಡಿಗಳನ್ನು ತಯಾರು ಮಾಡಿಕೊಂಡು ನಾವು ಅಂತರವನ್ನು ಮಾಡಿಕೊಂಡು ಅಲ್ಲಿ ಈ ಗೆಡ್ಡೆಗಳನ್ನು ಹಾಕ್ಕೊಂಡು ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಕೋಬೇಕು. ನೀರಾವರಿ ಆಶ್ರಯದಲ್ಲಿ, ಬೆಳೆಯ ಆಶ್ರಯದಲ್ಲಿ ನೀರಾವರಿ ಆಯಿತು ಅಂದರೆ 40 ಸೆಂಟಿಮೀಟರ್ ಇದು ಇಡಬೇಕು ಎತ್ತರ, ಮಿಕ್ಕದಲ್ಲಿ ಕಡಿಮೆ ಇಟ್ಕೊಂಡು ಇದು ಮಾಡ್ಕೋಬೇಕು. ಇಲ್ದಿದ್ರೆ ಕೊಳೆ ರೋಗ ಬರ್ತದೆ ಅಂತಕ್ಕಂಥದ್ದು. ಹೊದಿಕೆ ಹಾಕೋದು ಅಂತ ಹೇಳ್ತೀವಿ. ಅಥವಾ ಏನಂದರೆ, ಇದನ್ನು ಒಂದ್ಸರಿ ನಾವು ಹಾಕಿದ ಮೇಲೆ ಮಣ್ಣಿನ ಮೇಲೆ ಇದನ್ನು ಪಾಲಿಥೀನ್ ಹಾಳೆಗಳನ್ನು ಸ್ಪ್ರೆಡ್ ಮಾಡಲಾಗ್ತದೆ. ಅದಕ್ಕೆ ನಾವು ಸೊಲರೈಸೇಷನ್ ಅಂತೀವಿ. ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಒಂದು ರೋಗಮುಕ್ತ ಸಸಿಗಳು ಬರ್ತವೆ, 2 ಕಳೆಗಳ ನಿಯಂತ್ರಣ ಆಗ್ತದೆ, ಆಮೇಲೆ ಮಣ್ಣಿನ ಸಾವಯವ ಪದಾರ್ಥ ಉಳಿತದೆ, ನೀರಿನ ಸಂರಕ್ಷಣೆ ಆಗ್ತದೆ. ಈ ರೀತಿ ಎಲ್ಲ ಮಾಡಿಕೊಂಡು ನಾವು ಹೊದಿಕೆಯನ್ನು ಹಾಕ್ಕೊಂಡು ಅಥವಾ ಸೊಲರೈಸೇಷನನ್ನು ಮಾಡಿಕೊಂಡು ಇದನ್ನು ಬೆಳಿಬೋದು. ನಂತರ ಅಂತರ ಬೇಸಾಯದಲ್ಲಿ ಏನು ಮಾಡ್ತೀವಿ ಅಂದರೆ, ಕಳೆಗಳನ್ನು ನಾನು ಹೇಳ್ದಂಗೆ ಮುಂಚೆನೇ ತೆಗೆದುಬಿಟ್ಟಿರ್ತೀವಿ ಪಾಲಿಥೀನ್ ಹಾಕೋ ಮುಂಚೆನೇ. ಹಾಗಾಗಿ ಇಲ್ಲಿ ಕಳೆ ಬೇಕಾಗಿಲ್ಲ ಅಂತಕ್ಕಂಥದ್ದು. ನಂತರ ಪರ್ಯಾಯ ಬೆಳೆಗಳನ್ನೇನಾದರೂ ಬೆಳಿಬೋದಾ ಇದ್ರ ಜೊತೆಗೆ? ಹೌದು, ಬೆಳಿಬೋದು. ಬೇಕಾದ ಬೆಳಿಬೋದು. ಮರಗೆಣಸು, ರಾಗಿ, ಭತ್ತ, ಎಳ್ಳು, ಮುಸ್ಕಿನ ಜೋಳ, ತರಕಾರಿ ಬೆಳೆಗಳನ್ನೆಲ್ಲ ಬೆಳ್ಕೊಬೋದು. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿ ಬೆಳೀತಾ ಇರೋದೇ ಶುಂಠಿ ಜೊತೆಗೆ ರಾಗಿ, ತೊಗರಿ, ಹರಳು, ಕಾಫಿ ಕೂಡ ಬೆಳೀಲಾಗ್ತದೆ ಅಂತ ಹೇಳಲಿಕ್ಕೆ ನಂಗೆ ತುಂಬ ಏನು ಅಂತ ಹೇಳಿದ್ರೆ ಖುಷಿ ಅನಿಸುತ್ತೆ. ಕಾಫಿ, ತೆಂಗು, ಅಡಿಕೆ,
ಕಿತ್ತಳೆಗಳನ್ನು ಕೂಡ ಇದ್ರ ಜೊತೆಗೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಬದನೆಕಾಯಿ ಅಂಥ ತರಕಾರಿಗಳನ್ನು ಕೂಡ ಇದನ್ನು ಬೆಳಿಲಾಗ್ತದೆ. ಸಾಮಗ್ರಿ ಏನೇನು ಬೇಕಪ್ಪ ಇದಕ್ಕೆ ಬೆಳಿಲಿಕ್ಕೆ ಅಂತ ಹೇಳಿದರೆ ಶುಂಠಿ ರೈಸೋಮ್ಸ್ ಬೇಕು. 1 ಹೆಕ್ಟರ್ಗೆ 1500 ಜಿಯಷ್ಟು. ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಒಂದು 25 ಟನ್ನು. NPK ಸಾರಜನಕ 100, ರಂಜಕ 50 ಗ್ರಾಮು, 50 ಕೆಜಿ, ಪೊಟ್ಯಾಷ್ 50 ಕೆಜಿ ಹಾಕ್ಕೊಂಡು ನಾಟಿ ಮಾಡ್ಕೋಬೇಕು. ನಾಟಿಗೆ ಆವಾಗಲೇ ನಾನು ಮುಂಚೆ ಹೇಳ್ದಂಗೆ ಮಡಿಗಳನ್ನು ಮಾಡಿಕೊಂಡು ಅಲ್ಲಿ ಅದನ್ನ ಶಿಫ್ಟ್ ಮಾಡಿಕೊಂಡು ಬೆಳ್ಕೊಳಕ್ಕಾಗುತ್ತೆ. ಇನ್ನು ಕೀಟ ರೋಗಗಳು ಇದ್ದಾವೆ, ಹೌದು. ಕೀಟಗಳು ಕಾಂಡ ಕೊರೆಯುವ ಕೀಟ ಒಂದು ಬರುತ್ತೆ, ಎಲೆ ತಿನ್ನೋ ಕೀಟ ಒಂದು ಬರುತ್ತೆ. ಅವು ಎರಡಕ್ಕೂ ಒಂದೇ ಇದು ಅಂದರೆ ಮೆಲಾಥಿಯನ್ನಾದರೂ ಹಾಕೋಬೋದು, ಡೈಮಿಥಿಯೋಟನ್ನಾದರೂ ಸ್ಪ್ರೇ ಮಾಡಿಕೊಂಡು ನಾವು ಬೆಳ್ಕೊಬೋದು. ಜಾಸ್ತಿ ಕೆಮಿಕಲ್ ಬಳಸದೇ ಇದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಇದನ್ನು ನೇರವಾಗಿ ಕನ್ಸ್ಯೂಮ್ ಮಾಡ್ತೀವಲ್ವ. ಇನ್ನು ರೋಗಗಳು ಅಂತ ಹೇಳಿದರೆ ಎಲೆ ಚುಕ್ಕೆ ರೋಗ ಬರುತ್ತೆ, ಗೆಡ್ಡೆಕೆಳೆ ರೋಗ ಬರುತ್ತೆ. ಗೆಡ್ಡೆಕೆಳೆ ರೋಗನೇ ದೊಡ್ಡ ರೋಗ ಇದರಲ್ಲಿ. ಇದಕ್ಕೆ ನಾವು ಟ್ರೈಕೋಡರ್ಮಾ ಮತ್ತು ಸೊಡೋಮೋನಾಸ್ಗಳನ್ನು ಬಳಸಲಾಗ್ತದೆ. ಮಣ್ಣಿನ ಮೇಲೆ ಹಾಳಿ ಹಾಕೋ ಬಿಫೋರಲ್ಲಿ ಹಾಕ್ಕೊಂಡ್ರು ಅಷ್ಟೇ, ಇಲ್ಲ ಆಫ್ಟರ್ ಆದರೂ ಹಾಕೋಬೋದು. ಇನ್ನು ಸಾವಯವ ಉತ್ಪಾದನೆಯಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ನಾವು ಯಾವುದೇ ಕೀಟನಾಶಕವನ್ನು ಬಳಸದೆ ಕೇವಲ ಶಿಲೀಂಧ್ರನಾಶಕ, ಯಾಕಂದರೆ ಶಿಲೀಂಧ್ರ ಬರೋದು ತುಂಬ ಇರೋದರಿಂದ ಶಿಲೀಂಧ್ರನಾಶಕವನ್ನು ಬಳಸ್ಕೊಂಡು ಇದನ್ನು ಬೆಳಿಲಾಗ್ತದೆ ಅಂತ ಹೇಳ್ಬೋದು. ಆಮೇಲೆ ಕೊಯ್ಲು ಮತ್ತು ತಂತ್ರಜ್ಞಾನ ಸಂಸ್ಕರಣೆ ಕುರಿತಾಗಿ ಹೇಳೋದಾಯಿತು ಅಂತಂದರೆ ಇದನ್ನು ಹೆಂಗೆ ಅಂತಂದರೆ ಹೆಚ್ಚು ಕಡಿಮೆ ಒಂದು 6ರಿಂದ 8 ತಿಂಗಳಿಗೆ ಬಂದುಬಿಡುತ್ತೆ ಇದು. ನಾವು ಒಣಶುಂಠಿ ಮಾಡ್ತೀವಲ್ಲ, ಅದಕ್ಕಾಯಿತು ಅಂತ ಹೇಳಿದರೆ ಒಂದು 10 ತಿಂಗಳವರೆಗೂ ವೇಟ್ ಮಾಡಬೇಕು. ಆಯಿಲು ಇದರಲ್ಲಿರ್ತಕ್ಕಂಥ ಒಳ್ಳೆ ಜಿಂಜಿಬರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ. ಇಲ್ಲ ನಾವು ಹಸಿದಾಗೆ ಟೀಗೆ ಹಾಕ್ಕೋತೀವಿ, ಅಡುಗೆಗೆ ಹಾಕ್ತೀವಿ ಆ ಥರ ಹೇಳಿದರೆ ಇದನ್ನು ಒಂದು 6 ತಿಂಗಳಲ್ಲಿ ಬಂದುಬಿಡುತ್ತೆ. 8ರಿಂದ 6 ತಿಂಗಳು, 6ರಿಂದ 8 ತಿಂಗಳು ಬರುತ್ತೆ. ಎಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ತೆಗೆಯೋದು, ಇದನ್ನು ಬಳಸ್ಕೊಳ್ಳೋದು. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಚೆನ್ನಾಗಿ ತೊಳೆದು ಸೂರ್ಯನ ಬಿಸಿಲಿನಲ್ಲಿ ಇದು ಮಾಡ್ಕೋಬೇಕು. ಒಂದಿನ ನೆನೆ ಇಡ್ತಾರೆ ಬೇಕಾದವರು, ಅವರವರ ಅನುಕೂಲತೆ ಅನುಸಾರ ಮಾಡ್ಕೋಬಹುದಾಗಿದೆ. ಒಣಗಿದ ಶುಂಠಿ ತಯಾರಿಸಬೇಕು ಅಂತ ಹೇಳಿದರೆ 8 ತಿಂಗಳು, ಕನಿಷ್ಠ 8 ತಿಂಗಳು ಆಗಿರಲೇಬೇಕು. ಅದನ್ನು ತೆಕ್ಕೊಂಡು 6ರಿಂದ 8 ತಾಸು ನೆನೆ ಇಡಬೇಕು. ನಂತರ ಗೆಡ್ಡೆಗಳು ಅಂಟಿಕೊಂಡಿರುವಂಥ ಎಲ್ಲ ಏನು ಕಸ ಕಡ್ಡಿ ಅಥವಾ ಅದನ್ನೇ ಇದು ಮೇಲೆ ಇರ್ತಕ್ಕಂಥ ಚರ್ಮವನ್ನೆಲ್ಲ ತೆಗೆದಾಕಬೇಕು. ಆ ನಂತರ ಮತ್ತೆ ಅದನ್ನು ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಹಾಗೆ ಒಣಗಿಸಿದ್ದಾದ್ಮೇಲೆ ಮತ್ತೆ ಪುಡಿ ಉದುರುತ್ತೆ ಎಲೆಗಳದ್ದು ಅಥವಾ ಮೇಲಿನ ಚರ್ಮದ್ದು, ಅದನ್ನು ಕೂಡ ಉದುರಿಸ್ಕೊಂಡು ಹಾಗೆ ಅದನ್ನು ಒಣಗಿಸ್ತಾ ಬಂತು ಅಂತ ಹೇಳಿದರೆ ಒಂದು 25% ಅಷ್ಟು ಇಳುವರಿ ಕಡಿಮೆ ಆಗ್ತದೆ. ಅಂದರೆ ಒಂದು 100 ಕೆಜಿ ಇಳುವರಿ ತೆಗೆದಿದ್ದರೆ ಒಣಶುಂಠಿ ಮಾಡಬೇಕಾದ್ರೆ 75 ಕೆಜಿ ಮಾತ್ರ ಉಳಿದಿರುತ್ತೆ. ಅಂಥದನ್ನು ತೆಗೆದುಬಿಟ್ಟು ಪ್ಯಾಕಿಂಗ್ ಮಾಡಿಕೊಂಡು ನಾವು ಕಳಿಸ್ಬೇಕಾಗ್ತದೆ. ಅಲ್ಲಿ ಮತ್ತೆ ಉಪ್ಪು ಶುಂಠಿ ಮತ್ತು ಸಿಟ್ರಿಕ್ ಆಮ್ಲದ ಜೊತೆಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೇವೆ, ಮಾಡಿ ರಿಫ್ರಿಜಿರೇಟ್ ಮಾಡಿ ಕಳಿಸ್ಲಾಗ್ತದೆ. ಮತ್ತು ಅದಲ್ಲದೆ ಬಿತ್ತನೆ ಗಡ್ಡೆಗಳನ್ನು ಕೂಡ ತಯಾರಿಸೋಕ್ಕೆ ರೈಸೋಮನ್ನು ನೆಕ್ಸ್ಟ್ ಟೈಮಿಗೆ ಯಾವ ರೀತಿ ಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ಕೂಡ ಸಂಗ್ರಹಣೆ ಮಾಡ್ಕೊಳ್ತಾರೆ. ಅದಲ್ಲದೆ ನಾವು ಇದನ್ನು ಕುಂಡಲದಲ್ಲಿ ಹಾಕೋಬೇಕು. ಅಥವಾ ಮಹಿಳೆಯರ ಹತ್ರ ಉದಾಹರಣೆಗೆ ಅವ್ರ ಹತ್ರ ಏನೆಲ್ಲ ಇಲ್ಲ ಅಂತ ಇದ್ದರೆ, ಅದಕ್ಕೆ ಅವ್ರ ಹತ್ರ ಯಾವುದೇ ಲೇಬರ್ಸ್ ಇಲ್ಲ, ಲ್ಯಾಂಡ್ ಇಲ್ಲ ಅಂತ ಹೇಳಿದರೆ ಅವರು ಪಾಲಿಥೀನಲ್ಲಿ ಕೂಡ ಇದನ್ನು ಬೆಳ್ಕೊಳ್ಬೋದು. ಅವ್ರ ಮನೆಯಲ್ಲೇ ಬೆಳ್ಕೊಬೋದು, ಏನೂ ಬೇಕಾಗಿಲ್ಲ. ನೀರು, ಕೋಕೋಪಿಟ್ಟು ಇವೆರಡೇ ಸಾಕು. ಗ್ರೋ ಬ್ಯಾಗ್ ಅಂತ ಹೇಳ್ತೇವೆ, ಅದೆಷ್ಟು ಇಟ್ಬಿಡ್ತು ಅಂತಂದರೆ ಆರಾಮಾಗಿ ಮಾಡ್ಕೋಬೋದು. ಅದನ್ನು ರೈಸೋಮನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಮೊದಲು ನೀರಿನಲ್ಲಿ ನೆನೆಹಾಕ್ಕೋಬೇಕು. ಆಮೇಲೆ ಅವುಗಳನ್ನು ಕಣ್ಣುಗಳನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಏನು ಗ್ರೋ ಬ್ಯಾಗ್ ಇದೆಯೋ ಅದರಲ್ಲಿ ಹಾಕ್ಕೋಬೇಕು. ನಂತರ ಸಸಿಗಳು ದೊಡ್ಡದಾದಮೇಲೆ ಒಂದು 6ರಿಂದ 8 ತಿಂಗಳವರೆಗೂ ಅದನ್ನು ಜೋಪಾನವಾಗಿ ಇಟ್ಕೊಂಡು ನಂತರ ಅದನ್ನು ಏನಂದರೆ ಕೊಯ್ಲು ಮಾಡ್ಕೋಬೇಕು. ಏನು ಅಂತ ಹೇಳಿದರೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ ನೀರಲ್ಲಿ ಇಲ್ಲಾಗಿದೆ. ನಂತರ ರೈಸೋಮ್ಸ್ ಕಣ್ಣುಗಳು ಬಿಟ್ಟ ತಕ್ಷಣ ಅದನ್ನು ಕಣ್ಣು 2ರಿಂದ 3 ಕಣ್ಣನ್ನು ಒಂದೊಂದಂತೆ ಸಸಿ ಕಟ್ ಮಾಡಲಾಗ್ತದೆ. ಅದನ್ನು ನೆಟ್ಟು ಅಂತ ಹೇಳಿದರೆ ಅದು ಇದು ಬರುತ್ತೆ, ದೊಡ್ಡದಾಗುತ್ತೆ. ದೊಡ್ಡದಾದಮೇಲೆ ಅದನ್ನು ಒಂದು 6 ತಿಂಗಳ ನಂತರ ಎಲೆಗಳೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆದಾಗ ಹಾರ್ವೆಸ್ಟಿಂಗ್ ಮಾಡಿಕೊಂಡ್ರು ಆಯಿತು. ಮತ್ತು ಇದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ, ಫಂಗಸ್ ಅಟ್ಯಾಕ್ ಆಗಬಾರ್ದು ಅಂಥೇಳಿ. ಮತ್ತು ಯೂರಿಯಾ DAP ಅದೆಲ್ಲ ಬೇಕು ಅಂತ ಹೇಳಿದರೆ ನಾವು ಮನೇಲೇ ಏನು ನ್ಯೂಟ್ರಿಷನ್ದು ಟೀ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೋದು. ಟೀ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಹೇಳಿದರೆ ಅದನ್ನು ತಮಗೆ ತಿಳಿಸ್ಕೊಡ್ಲಾಗೋದು. ನೀಮ್ ಆಯಿಲ್ ಹಾಕ್ತಾರೆ, ಆಮೇಲೆ ಹುಳಿ ಮಜ್ಜಿಗೆನ ಹಾಕ್ತಾರೆ. ಅದಲ್ಲದೆ ನಮ್ಮದು ಜೀವಾಮೃತ, ಬೀಜಾಮೃತ ಅಂತ ಸ್ಪ್ರೇಗಳಿದ್ದಾವೆ. ಅವನ್ನ ಯಾವುದು ಬಳಸ್ಕೋಬೇಕು, ಹೆಂಗೆ ಬಳಸ್ಕೋಬೇಕು ಅಂತ ಕೂಡ ಹೇಳಲಾಗ್ತದೆ. ಈಲ್ಡ್ ಕುರಿತಾಗಿ ಹೇಳೋದಾಯ್ತು ಅಂದರೆ ಒಂದು ರೈಸೋಮ್ 1 ಕೆಜಿಯಷ್ಟು ರೈಸೋಮ್ ಖರ್ಚು ಮಾಡಿಕೊಂಡು ನಾವು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ವಿ ಅಂದರೆ ಒಂದು 10 ಕೆಜಿ ಆದರೂ ಮಿನಿಮಮ್ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ದಿನ ನಾನು ಈ ಏನು ಶುಂಠಿ ಕುರಿತಾದ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಒಂದು ಏನು ಅಂತ ಹೇಳಿದರೆ ಟ್ಯಾಗ್ ಲೈನು ವಿ. ಕೃ. ಗೋಕಾಕ್ ಅವರು ಎಲ್ಲ ಕೇಳಿರ್ತೀರಾ. ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು.
ಅವರ ಒಂದು ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದರೆ ಅವರ ಒಂದು ಮಾತು. ಅವರ ನುಡಿಮುತ್ತ ಅಂತ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಡೆದಷ್ಟೇ ದಾರಿ ಇದೆ, ಪಡೆದಷ್ಟೇ ಭಾಗ್ಯವಿದೆ. ನಡೆದಷ್ಟೇ ದಾರಿ ಇದೆ, ಪಡೆದಷ್ಟೇ ಭಾಗ್ಯವಿದೆ ಅಂದರೆ ನಾನು ನಡೀತಾ, ನಡೀತಾ ಎಲ್ಲಿವರೆಗೂ ನಡೆದಿರ್ತೀವೋ ಅದ್ರ ನಂತರ ತೀರೋಗ್ಬೋದು. ಅಷ್ಟೇ ನಮ್ಮ ನಸೀಬ್ನಲ್ಲಿರೋದು. ಪಡೆದಷ್ಟೇ ಭಾಗ್ಯ. ನಮಗೇನು ಸಿಗ್ತದೋ ನಮ್ಮಲ್ಲಿ ಏನಿದೆಯೋ ಅದಷ್ಟೇ ನಮ್ಮ ಭಾಗ್ಯದಲ್ಲಿರೋದು. ಮಿಕ್ಕಿದ್ದು ಯಾವುದು ನಮ್ಮ ಭಾಗ್ಯದಲ್ಲಿ ಇಲ್ಲ ಅಂತಕ್ಕಂಥದ್ದು ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ. ಜಗತ್ತು ಏನು ಸಂದೇಶ ನೀಡ್ತಾ ಇದೆ ಅಂದರೆ ನಾವು ಏನು ಪಡ್ಕೋತೀವೋ ಅದು ನಮ್ಮದು. ಏನು ನಾವು ಪಡ್ಕೊಳ್ಳಲ್ಲ ಅದು ನಮ್ದಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೂಡ್ದು. ಅದು ನಮ್ದಲ್ಲದದ್ರ ಬಗ್ಗೆ ಆಸೆ ಪಟ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಷ್ಟು ಮಾತನ್ನು ಹೇಳ್ತಾ ಎಲ್ಲ ನಗ್ನಗ್ತಾಯಿರಿ ಅಂದಂಗೆ ಇದು ಇದು ನೋಡಿ ಶುಂಠಿ ಹೂವು ಬೇರೆ ಬೇರೆ ತಳಿ ಬೇರೆ ಬೇರೆ ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಕೊಳ್ಳಿ, ಎಲ್ಲ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.